ಬರೀ ಮತದಾನ ಮಾಡಾದ್ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ. ಜೊತೆಗೆ ಜೋಶಿ ಅವರು ಇದ್ದಾರೆ ಸರ್. ಮತದಾನ ಮಾಡಿದರೆ ಏನು ಹೇಳ್ತೀರಿ? ಭಾಳ ಜನರ ಉತ್ಸಾಹದ ನೋಡಿ ಭಾಳ ಸಂತೋಷ ಆಗಿದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹೊರಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ 400 ಪಾರ್ ಏನು ಮೋದಿಯವರು ಘೋಷಣೆ ಕೊಟ್ಟಿದ್ದಾರೆ ಅದು ಅನುಷ್ಠಾನ ಆಗುತ್ತೆ. ಜನ ಅದರಿಂದ ಅದನ್ನು ಭಾಳ ಗಟ್ಟಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಆ ಮೋದಿಯವರ ಕರೆಯನ್ನು. ಮತ್ತು NDA 400ಕ್ಕೂ ಕ್ರಾಸ್ ಆಗುತ್ತೆ. ನಮ್ಮ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ತೇಜೋವಧೆ ಪ್ರತಿ ಸರ್ತಿ ಮಾಡಿದ್ದಾರೆ, ಈ ಸರ್ತಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರು ಎಷ್ಟು ತೇಜೋವಧೆ ಮಾಡ್ತಾರೋ ಅಷ್ಟು ಲೀಡ್ ನನ್ನ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕೆಲವು ಪತ್ರಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ಅದನ್ನು ಧೈರ್ಯ ಇಲ್ಲದವರು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರ ಬಿಟ್ಟಾರೆ. ಇನ್ನು ಕೆಲವರು ಆರೋಪ ಹೊರಗಡೆ ಬಂದು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜನ ಯಾವುದು ಸ್ವೀಕಾರ ಮಾಡೋದಿಲ್ಲ ಅಂತ ನಂಗೆ ಗ್ಯಾರಂಟಿ ಇದೆ. ಸರಿ, ಎಷ್ಟು ಗೆಲ್ಬಹುದು ಸರ್? ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ತೀವಿ. ಇಡೀ ದೇಶದಲ್ಲಿ 370 BJP, 30 NDA. ಸೊ ಇದು ಜೋಶಿ ಅವರ ಮಾತು. ಹಿಂದೆಲ್ಲ ಷಡ್ಯಂತ್ರಗಳನ್ನು ಮಾಡಿದರು, ಈ ಬಾರಿ ಬಹಳ ಜಾಸ್ತಿನೇ ಮಾಡಿದ್ದಾರೆ. ಅವ್ರು ಎಷ್ಟು ಷಡ್ಯಂತ್ರಗಳನ್ನು ಮಾಡ್ತಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಮಾತು. ನಾನು ಹೇಳ್ತಾ ಇದ್ದೆ, ಮೊದಲ ಚುನಾವಣೆಯಲ್ಲಿ ನೋಡಿದ್ದೆ BJP ನಾಯಕರು ಬೇರೆ ಬೇರೆ ಭಾಗದಲ್ಲಿ ಯಾವ್ಯಾವ ರೀತಿ ಮತದಾನ ಮಾಡಿದ್ದಾರೆ. BS ಯಡಿಯೂರಪ್ಪ, BY ರಾಘವೇಂದ್ರ, BY ವಿಜೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರಹ್ಲಾದ್ ಜೋಶಿ ಮತ್ತು ಉಮೇಶ್ ಜಾಧವ್. ಯಡಿಯೂರಪ್ಪ ಫ್ಯಾಮಿಲಿ, ಯಡಿಯೂರಪ್ಪ, ರಾಘವೇಂದ್ರ ಮತ್ತು ವಿಜೇಂದ್ರ ಅವರೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಮತ ಚಲಾಯಿಸಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಿಂದ ಮತ ಚಲಾಯಿಸಿದರು. ಪ್ರಹ್ಲಾದ್ ಜೋಶಿ ಧಾರವಾಡದಿಂದ. ಇನ್ನು ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. BJP ನಾಯಕರು ಯಾರ್ಯಾರು ಬೆಳಗ್ಗೆನೇ ಬಂದು ಮತ ಚಲಾಯಿಸಿದರು ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. BS ಯಡಿಯೂರಪ್ಪ, BY ರಾಘವೇಂದ್ರ, BY ವಿಜೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರಹ್ಲಾದ್ ಜೋಶಿ, ಉಮೇಶ್ ಜಾಧವ್. ಒಂದು ಲೆಕ್ಕದಲ್ಲಿ ಯಡಿಯೂರಪ್ಪನವರ ಕುಟುಂಬಕ್ಕೆ ಇದೊಂದು ಒಂಥರ ಪರೀಕ್ಷೆನೇ, ದೊಡ್ಡ ಪರೀಕ್ಷೆನೇ. ಯಾಕಂದರೆ ಮಗ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಳಿದಿರೋದು. ಇನ್ನು BY ವಿಜೇಂದ್ರ ಅಧ್ಯಕ್ಷರು ಬೇರೆ. ಸೊ ಇಂಥ ಸಂದರ್ಭದಲ್ಲಿ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥವ್ರು ಯಡಿಯೂರಪ್ಪನವರು. ಹಾಗೆ ಗೆಲ್ಲಲೇಬೇಕು. ಬರೀ ಏನಾದರೂ ತಮ್ಮ ಮಗನ ಗೆಲ್ಲಿಸುವಂಥದ್ದು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಗೆಲುವಿನ ನಗೆ ಬರಬೇಕು ಅಂಥ ಒಂದು ಪ್ರಯತ್ನವನ್ನು ಯಡಿಯೂರಪ್ಪ ಮಾಡ್ತಿರುವಂಥದ್ದು. ಹೀಗಾಗಿ ವೆರಿ ಇಂಪಾರ್ಟೆಂಟ್ ಅವರ ಕುಟುಂಬದವ್ರಿಗೆ.